ಹೆಚ್ಚು ಡಿ ಸಿ ಎಂ ಮಾಡಿದ್ರೆ ಲೋಕಸಭೆಗೆ ಅನುಕೂಲ. ಹೆಚ್ಚುವರಿ ಡಿ ಸಿ ಎಂ ಮಾಡ್ತೀವಿ, ಫಲಿತಾಂಶದ ಹೊಣೆ ಹೊತ್ಕೊಳ್ತೀರಾ? ಆಯಿತು, ನೀವು ಕೇಳ್ದಂಗೆ ನಾವು ಡಿ ಸಿ ಎಂ ಕೊಡ್ತೀವಿ. ಗೆದ್ರೆ ಓಕೆ, ಇಲ್ಲ ಅಂದರೆ ರಾಜೀನಾಮೆ ಕೊಡ್ತೀರಾ? ಓಪನ್ ಚಾಲೆಂಜ್ ಹಾಕಿದ್ದಾರೆ, ರಾಜೀನಾಮೆ ಕೊಡ್ತೀರಾ ಅಂತ. ಶಾಸಕ ಬಾಲಕೃಷ್ಣ ಡಿ ಸಿ ಎಂ ಪಟ್ಟಕ್ಕೆ ಪಟ್ಟು ಹಿಡಿದು ಕೂತಿರೋರಿಗೆ ನೇರವಾಗಿ ಸವಾಲನ್ನು ಹಾಕಿದ್ದಾರೆ. ಅದು ರಿಪಬ್ಲಿಕ್ ಕನ್ನಡದ ಮೂಲಕ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಅವರನ್ನ ಮಾತನಾಡಿಸ್ಬೇಕಾದ್ರೆ ಅವರು ಓಪನ್ ಚಾಲೆಂಜ್ ಮಾಡಿದ್ದಾರೆ. ನಿಮಗೆ ಡಿ ಸಿ ಎಂ ಪಟ್ಟ ಬೇಕು ತಾನೇ? ಕೊಡ್ತೀವಿ. 2 ಲೋಕಸಭಾ ಕ್ಷೇತ್ರದ ಜವಾಬ್ದಾರಿನ ತಗೊಳ್ಳಿ, ಗೆಲ್ಲಿಸ್ಕೊಂಡು ಬನ್ನಿ, ಕೊಡ್ತೀವಿ. ಆದರೆ ಸೋತ್ರೆ ರಾಜೀನಾಮೆ ಕೊಡ್ತೀರಾ? ನೇರವಾಗಿ ಹೇಳಿದ್ದಾರೆ, ರಾಜೀನಾಮೆ ಕೊಡ್ತೀರಾ ಅಂತ. ಏನು ಹೇಳಿದ್ದಾರೆ ಕೇಳ್ಕೊಂಡು ಬನ್ನಿ. ಉಪಮುಖ್ಯಮಂತ್ರಿ ಸ್ಥಾನ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳು ಆಗ್ತಾ ಇರುವಂಥದ್ದು, ಪರ ವಿರೋಧ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಈ ಬಗ್ಗೆ ಒಂದಷ್ಟು ಹೊಸ ವ್ಯಾಖ್ಯಾನ ಕೂಡ ಶುರು ಮಾಡಿರುವಂಥದ್ದು. ಅಂದರೆ ಡಿ ಕೆ ಶಿ ಬೆಂಬಲಿಗನ್ಬೋದು ಅಥವಾ ಏನು ಕಟ್ಟ ಬೆಂಬಲಿಗ ಅಥವಾ ಕಾಂಗ್ರೆಸ್ನ ಶಾಸಕ ಮಾಗಡಿ ಕ್ಷೇತ್ರ ಶಾಸಕ ಬಾಲಕೃಷ್ಣ ಅವರು ಒಂದು ವಿಚಾರ ಹೇಳಿರುವಂಥದ್ದು, ಉಪಮುಖ್ಯಮಂತ್ರಿ ತೆಗೆದುಕೊಳ್ಳಿ, ಬಾರಿ 2 ಕ್ಷೇತ್ರವನ್ನು ಗೆಲ್ಲಿಸಿ ಅಂತ. ಈ ಬಗ್ಗೆ ಮಾತಾಡೋಕ್ಕೆ ಬಾಲಕೃಷ್ಣ ನಮ್ಮ ಜೊತೆ ಇದ್ದಾರೆ. ಸರ್, ಉಪಮುಖ್ಯಮಂತ್ರಿ ಸ್ಥಾನ ಸಂಬಂಧಪಟ್ಟ ಕಾಂಗ್ರೆಸ್ ಚರ್ಚೆ ಆಗ್ತಾ ಇರೋದು ಏನು, ಯಾವ ರೀತಿ ವ್ಯಾಖ್ಯಾನ ಮಾಡ್ತೀರಿ? ಗೊಂದಲ ಆಗ್ತಾ ಇದೆಯಾ? ಇಲ್ಲ, ಚರ್ಚೆ ಆಗ್ತಾ ಇದೆ. ಬಹುಶಃ ಎಲ್ರಿಗೂ ಕೂಡ ಆಸೆ ಇದೆ ಉಪಮುಖ್ಯಮಂತ್ರಿ ಆಗಬೇಕು ಅಂತ. ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರು, ಅದು ಸಿದ್ದರಾಮಯ್ಯನವರ ಶ್ರಮ. ಸಿದ್ದರಾಮಯ್ಯನವರಿಂದ ಡಿ ಕೆ ಶಿವಕುಮಾರ್ ಅವರಿಂದ ಸರ್ಕಾರ ಬಂತು. ಅವರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅಂದರೆ ಬೇರೆಯವ್ರ ಶ್ರಮ ಇಲ್ಲ ಅಂತ ನಾನು ಹೇಳಲ್ಲ ಅದರಲ್ಲಿ, ಆದರೆ ಅವರಿಬ್ಬರದ್ದು ಪ್ರಮುಖವಾದಂಥ ಶ್ರಮ. ಅದರಿಂದ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಮಾಡಿದ್ದಾರೆ ನಮ್ಮ ಹೈಕಮಾಂಡು. ಈಗ ನಾನು ಹೇಳ್ತಕ್ಕಂಥದ್ದು, ಹೌದು, ಎಲ್ರಿಗೂ ಕೂಡ ಆಸೆ ಇದೆ, ಜಾತಿವಾರು ಉಪಮುಖ್ಯಮಂತ್ರಿಗಳಾಗಬೇಕು ಅಂತಕ್ಕಂಥ ಆಸೆ ಇದೆ. ಅದಕ್ಕೆ ನಾನು ಕೂಡ ಧ್ವನಿಗೂಡಿಸ್ತೀನಿ. ಆದರೆ ಪ್ರತಿಯೊಬ್ಬರು ಕೂಡ ಇಂತಿಷ್ಟು ಕ್ಷೇತ್ರ ಅಂತೇಳಿ ಗೆಲ್ಸಕ್ಕಂಥ ಕೆಲಸ ಆಗಬೇಕು. ಯಾರ್ದೋ ಹೆಸರಿನಲ್ಲಿ ನಾವು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗೋದಲ್ಲ. ನಮ್ಮ ಶ್ರಮನೂ ತೋರಿಸಿ ಪಕ್ಷಕ್ಕೆ, ನಮ್ಮ ಶ್ರಮನ ಪರಿಗಣಿಸಿ. ನೀವು ನಮಗೆ ಚಾಲೆಂಜ್ ಕೊಡಿ. ಎಸ್, ಗಿವ್ ಮಿ ಚಾಲೆಂಜ್, ಐ ವಿಲ್ ವಿನ್ ದಿಸ್ 2 seats MP seats for Congress. Then you give me ಡೆಪ್ಟಿ ಚೀಫ್ ಮಿನಿಸ್ಟರ್ ಅಂತ ಹೇಳಿ ನಾವು ಒಪ್ಕೋತೀವಿ. ಅದು ಬಿಟ್ಟು ಸುಮ್ಮನೆ ನಮ್ಮನ್ನು ಮಾಡಿ ಅಂತ ಗೊಂದಲ ಮಾಡ್ತಕ್ಕಂಥದ್ದು. ಈಗ ಚುನಾವಣೆ ಸಮೀಪಿಸ್ತಾ ಇದೆ. ನಮ್ಮೆಲ್ಲರ ಪ್ರಮುಖವಾದಂಥ ವಿಚಾರ ಏನಂತಂದರೆ, ರಾಜ್ಯದಲ್ಲಿ ಇವತ್ತೇನು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಅನೇಕ ಜನ ಮಂತ್ರಿಗಳ ಸಹಕಾರದಿಂದ ಅನೇಕ ಗ್ಯಾರಂಟಿಗಳನ್ನ ನಾವು ಜಾರಿ ಕೊಟ್ಟಿದ್ದೇವೆ. ಇಷ್ಟರ ಮಧ್ಯೆನೂ ಕೂಡ ಕೇವಲ ರಾಮ ಮಂದಿರದ ಹೆಸರಿನಲ್ಲಿ ಬಿ ಜೆ ಪಿಯವರು ಫೈಟ್ ಮಾಡ್ತಾರೆ. ಅವರಿಂದ ಈ ರಾಜ್ಯದ ಜನತೆಗಾಗಲಿ ಈ ದೇಶದ ಜನತೆಗಾಗಲಿ ಏನೂ ಕೂಡ ಸಿಕ್ಕಿಲ್ಲ. ಆದರೂ ಕೂಡ ಈ ರಾಮ ಮಂದಿರ, ಹಿಂದೂಯಿಸಮ್ ಅಂತಕ್ಕಂಥ ವಿಚಾರ ಇಟ್ಕೊಂಡು ಫೈಟ್ ಮಾಡ್ತಾಯಿದ್ದಾರೆ. ಇಂಥ ಸಂದರ್ಭದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ನಾವು ಅದನ್ನು ಎದುರಿಸ್ತಕ್ಕಂಥ ಕೆಲಸ ಮಾಡಬೇಕು. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗ್ತಕ್ಕಂಥದ್ದು ಅದು ಅವರ ಯೋಗ್ಯತೆಗೆ ಅನುಗುಣವಾಗಿ ಅಧಿಕಾರ ಕೊಡ್ತಕ್ಕಂಥದ್ದಕ್ಕೆ ಹೈಕಮಾಂಡ್ ಗೊತ್ತಿದೆ. ಹೈಕಮಾಂಡ್ ಏನು ನಿದ್ದೆ ಮಾಡ್ತಾಯಿಲ್ಲ, ಹೈಕಮಾಂಡ್ ವಾಚ್ ಮಾಡ್ತಾಯಿದೆ. ಯಾರ್ಯಾರಿಗೆ ಏನೇನು ಶಕ್ತಿ ಇದೆ, ಯಾರ್ಯಾರಿಗೆ ಏನೇನು ಅವಕಾಶ ಕೊಡಬೇಕು ಅಂತಕ್ಕಂಥದ್ದನ್ನು ಯೋಚನೆ ಮಾಡಿ ಅವ್ರು ಕೊಡ್ತಾರೆ. ಬಟ್ ನಾವೇ ಮಾತಾಡಿ ಅದನ್ನು ಗೊಂದಲ ಸೃಷ್ಟಿ ಮಾಡ್ತಕ್ಕಂಥದ್ದು ಸರಿ ಇಲ್ಲ ಅಂತ ನನ್ನ ಭಾವನೆ. ಈಗ 4 ಉಪಮುಖ್ಯಮಂತ್ರಿ ಅಂತ ಕೇಳ್ತಾ ಇರೋಂಥದ್ದು, 4 ಜನ 5 ಜನ ಜಾತಿವಾರ ಆಗಬೇಕು ಅಂತಂದರೆ ಒಬ್ಬೊಬ್ಬರು ಈಗ 2 ಕ್ಷೇತ್ರ 3 ಕ್ಷೇತ್ರ ಕೊಡಿ, ಜವಾಬ್ದಾರಿ ಗೆಲ್ಸ್ಕೊಬಂದು ನಂತರ ಉಪಮುಖ್ಯಮಂತ್ರಿ ಕೊಡಲಿ ಅನ್ನೋದು ನಾನು ಹೇಳ್ತಕ್ಕಂಥದ್ದು. ಎರಡು ಕ್ಷೇತ್ರ ತೊಗೊಳ್ಳಿ, ಅವರೇ ಲೆಟ್ ದೆಮ್ ಸೆಲೆಕ್ಟ್ 2 ಕಾನ್ಸ್ಟಿಟ್ಯೂನ್ಸೀಸ್, ಗೆಲ್ಸ್ಕೊಂಬರಲಿ, ಆಮೇಲೆ ಅವ್ರಿಗೆ ಮಾಡಿ. ನೀವು, ನಾನು ಅದಕ್ಕೆ ಒಪ್ಕೋತೀನಿ. ಬಟ್ ಸುಮ್ಮನೆ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥದ್ದು, ಮತ್ತೊಂದು ಮಾಡ್ತಕ್ಕಂಥದ್ದು. ಹೌದಪ್ಪ, ನೀವು 2 ಕ್ಷೇತ್ರ ಗೆದ್ಕೊಬನ್ನಿ, ನಾವು ಉಪಮುಖ್ಯಮಂತ್ರಿ ಮಾಡ್ತೀವಿ ಅಂತ ಘೋಷಣೆ ಮಾಡಿ. ಈಗಲೇ ಬಹಿರಂಗವಾಗಿ ಘೋಷಣೆ ಮಾಡಲಿ. ಅವಾಗ ಜನ ಓಟ್ ಹಾಕ್ತಾರಲ್ಲ, ಇವ್ರು ಹೇಳೋದೇನೋ ನಮ್ಗೆ ಕೊಟ್ಟರೆ ಮಾತ್ರ ಬರ್ತದೆ ಅಂತ ಹೇಳ್ತಾರಲ್ಲ, ಅದನ್ನು ಘೋಷಣೆ ಮಾಡಿ. 5 ಜನ ಉಪಮುಖ್ಯಮಂತ್ರಿ ಮಾಡ್ತೀವಿ, ನೀವು 2 ಕ್ಷೇತ್ರ ಕೊಡ್ತೀವಿ, 5 ಜನ 2 ಕ್ಷೇತ್ರ ಗೆದ್ಕೊಬಂದ್ರೆ ಎಷ್ಟಾಯ್ತು ನಮಗೆ? ಆಯ್ತಲ್ವಾ? ಮಾಡಲಿ, ಅದಕ್ಕೆ ನಮ್ಮ ಮನ್ನಣೆ ಐತೆ. ಅದು ಬಿಟ್ಟು ಸುಮ್ಮನೆ ಮಾತಾಡ್ತಕ್ಕಂಥದ್ದು, ಗೊಂದಲ ಸೃಷ್ಟಿ ಮಾಡ್ತಕ್ಕಂಥದ್ದು. ಈ ಉಪಚುನಾವಣೆ ಅಂದರೆ ಲೋಕಸಭಾ ಚುನಾವಣೆಗಿಂತ ಮುಂಚೆ ಉಪಮುಖ್ಯಮಂತ್ರಿ ಮಾಡಿದ್ರೆ ಲೋಕಸಭಾ ಚುನಾವಣೆ ಗೆಲ್ಲಕ್ಕೆ ಈಸಿ ಆಗುತ್ತೆ, ಗೆಲ್ಲಕ್ಕೆ ಸಾಧ್ಯ ಆಗುತ್ತೆ, ಇಲ್ಲಾಂದ್ರೆ ಓಟ್ ಬರಲ್ಲ ಅಂತ ಅವ್ರು ಹೇಳ್ತಾ ಇರುವಂಥದ್ದು. ಆಯಿತು, ಉಪಮುಖ್ಯಮಂತ್ರಿಯಾಗಿ ನಾವು ಘೋಷಣೆ ಮಾಡಿಬಿಟ್ಟು ಅಕಸ್ಮಾತ್ ಅವ್ರು ಹೇಳಿದ ಸೀಟ್ನ ಗೆಲ್ಲಿಸ್ತೇ ಹೋದರೆ ಏನು ಮಂತ್ರಿಗಿರಿಗೆ ರಾಜೀನಾಮೆ ಕೊಡ್ತಾರಾ? ಕೇಳಿ, ಮಂತ್ರಿಗಿರಿಗೆ ರಾಜೀನಾಮೆ ಕೊಡ್ಬೇಕಲ್ಲ. ಹಂಗಾರೆ ಆಯಿತು, ಓಕೆ, ಹೈಕಮಾಂಡ್ಗೆ ಹೇಳಿ ನಾವು ಕೈಕಾಲು ಹಿಡಿದು ಒಪ್ಪಿಸ್ತೀವಿ ಹೈಕಮಾಂಡ್ಗೆ.
ಅವರು ಸೀಟ್ನ ಗೆಲ್ಲಿಸ್ಲಿಲ್ಲ ಅಂದರೆ 2 ಸೀಟ್ ಜವಾಬ್ದಾರಿ ತೊಗೊಂಡು ನಾವು ಗೆಲ್ಲಿಸ್ಲಿಲ್ಲ ಅಂತಂದರೆ ಅವ್ರು ರಾಜೀನಾಮೆ ಕೊಡ್ತೀವಿ ನಾವು ಅಂತ ಪ್ರಾಮಾಣಿಕವಾಗಿ ಒಪ್ಕೊಳ್ಳಿ ಎಲ್ಲರೂ, ಅವಾಗ ಕೊಡಲಿ, ಘೋಷಣೆ ಮಾಡಲಿ, ನಮ್ಮದೇನು ತಕರಾರಿಲ್ಲ ಅದಕ್ಕೆ. ನಮಗೆ ಪ್ರಮುಖವಾಗಿ ಪಕ್ಷ ಸಂಘಟನೆ ಆಗಬೇಕು, ಪ್ರಮುಖವಾಗಿ ಆಗಬೇಕಾಗಿರ್ತಕ್ಕಂಥದ್ದು ಪಕ್ಷ ಸಂಘಟನೆ. ಮಾಡಿದ್ಮೇಲೆ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡಿದ್ಮೇಲೆ ಆ ಸ್ಥಾನಕ್ಕೆ ನ್ಯಾಯ ಒದಗಿಸ್ಬೇಕು. ಇಲ್ಲದೆ ಹೋದರೆ ನಾನು ಮಂತ್ರಿಗಿರಿಗೆ ರಾಜೀನಾಮೆ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಯಾರು ಆಗಬೇಕು ಅಂತ ಆಕಾಂಕ್ಷಿ ಇದ್ದಾರಲ್ಲ ಅವ್ರು ಹೇಳಿ, ನಾವು ಅವ್ರಿಗೆ ಬೆಂಬಲ ವ್ಯಕ್ತಪಡಿಸ್ತೀವಿ. ಸರ್, ಯಾಕಂದರೆ ಡಿ ಕೆ ಶಿವಕುಮಾರ್ಗೆ ಎಲ್ಲೊಂದು ಕಡೆ ಕಡಿವಾಣ ಹಾಕೋದಕ್ಕೆ, ಡಿ ಕೆ ಶಿವಕುಮಾರ್ ಬ್ರೇಕ್ ಆಗೋದಕ್ಕೆ ಉಪಮುಖ್ಯಮಂತ್ರಿ ಸ್ಥಾನ ಚರ್ಚೆ ಆಗ್ತಾ ಇದೆ, ಬೆಳಕಿಡ್ತಾ ಇಡ್ತಾ ಇದ್ದಾರೆ ಅಂತ ಅವ್ರು ಕಂಟ್ರೋಲ್ ಮಾಡೋಕ್ಕೆ? ನಂಗೆ ಅನಿಸಲ್ಲ. ರಾಜಕಾರಣದಲ್ಲಿ ವಿಭಿನ್ನವಾದಂಥ ಆಲೋಚನೆಗಳಿರ್ತವೆ, ಆದರೆ ಅದು ಒಂದು ಆಲೋಚನೆ ಇರ್ಬೋದೇನೋ, ಬಟ್ ಅದನ್ನೇ ನಾವು ಅವ್ರ ಮನಸ್ಸಿನಲ್ಲಿ ಅದೇ ಇದೆ ಅಂತ ಹೇಳ್ತಕ್ಕಂಥದ್ದು ಸೂಕ್ತ ಅಲ್ಲ. ನಾನು ಹೇಳೋದು, ಶ್ರಮಕ್ಕೆ ತಕ್ಕಂತೆ ಪ್ರತಿಫಲ ಸಿಗಬೇಕು. ಶ್ರಮನೇ ಇಲ್ಲದೆ ಪ್ರತಿಫಲ ತಗೊಳ್ತಕ್ಕಂಥದ್ದು ಅದು ಸೂಕ್ತ ಅಲ್ಲ. ಅನೇಕ ಜನ ಕಾರ್ಯಕರ್ತರು ಶ್ರಮ ಪಡ್ತಕ್ಕಂಥವ್ರು ಭಾಳಷ್ಟು ಜನ ಇದ್ದಾರೆ. ಅವ್ರಿಗೆ ಮೊದಲು ಪ್ರತಿಫಲವನ್ನು ಕೊಡಿ, ಆಮೇಲೆ ನೀವು ಆಗ್ತಕ್ಕಂಥದ್ದು. ಈಗಲೇ ಬೇಕಾದ್ರೆ ಅವರು ಘೋಷಣೆ ಮಾಡಲಿ, ಚಾಲೆಂಜ್ ಮಾಡಲಿ. ಅವರು ನಾನು ಉಪಮುಖ್ಯಮಂತ್ರಿ ಆಗ್ತೀನಿ, ನನ್ನಿಂದ 2 3 ಕ್ಷೇತ್ರ ಗೆಲ್ಲಿಸ್ತೀನಿ, ಗೆಲ್ಸೋಕ್ಕಾಗಲ್ಲ ಅಂದರೆ ನಾನು ಮಂತ್ರಿಗಿರಿಗೆ ರಾಜೀನಾಮೆ ಕೊಡ್ತೀನಿ ಅಂತ ಚಾಲೆಂಜ್ ಮಾಡಲಿ, ಅವಾಗ ಮಾಡಲಿ, ನಾವು ಅಕ್ಸೆಪ್ಟ್ ಮಾಡ್ಕೋತೀವಿ. ಮಾಗಡಿ ಕ್ಷೇತ್ರದ ಶಾಸಕ ಬಾಲಕೃಷ್ಣ ಅವರು ಮತ್ತು ಅವ್ರು ಹೇಳ್ತಾ ಇರುವಂಥದ್ದು ಅಯೋಧ್ಯೆ ರೀತಿಯಲ್ಲಿ ಆ ಮಾದರಿಯಲ್ಲಿ ಅಥವಾ ಏನು ರಾಮನಗರದಲ್ಲಿ ಕೂಡ ಒಂದು ರಾಮ ಮಂದಿರನ ಬೃಹತ್ತಾಗಿ ಭವ್ಯವಾಗಿ ಕಟ್ತೀವಿ, ಅದ್ರ ಬಗ್ಗೆ ಸಂಬಂಧಪಟ್ಟ ಚಿಂತನೆ ಆರಂಭ ಆಗಿರುವಂಥ ಜೊತೆಗೆ ಉಪಮುಖ್ಯಮಂತ್ರಿ ಸ್ಥಾನ ಸಂಬಂಧಪಟ್ಟಂತೆ ಒಂದಷ್ಟು ಸವಾಲು ಹಾಕಿರುವಂಥದ್ದು. ಜೊತೆಗೆ ಸಮುದಾಯವಾರು ಜಾತಿವಾರು ಅಂತ ಬಂದರೆ ಯಾಕೆ ಒಕ್ಕಲಿಗ ಸಮುದಾಯದ